ನೋಡೋಣ, ಅವರು ಅನ್ಯಾಯ ಆಗೋಲ್ಲ ಅಂತ ಹೇಳಿದ್ದಾರೆ. ಅವರು ಕೇಂದ್ರದವರು ಕಮಿಟಿ ಆಗಬೇಕು. ಅವ್ರು ಕರ್ನಾಟಕಕ್ಕೆ ಬರಬೇಕು, ನಮ್ಮ ಕಡೆ ಬಂದಾಗ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ. ಜೊತೆಗೆ ಇವತ್ತು ಖರ್ಗೆಜಿ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಡೆಲ್ಲಿಯಲ್ಲಿ. ಅದರಲ್ಲಿ ಏನು ಅವ್ರು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ಕಾಂಗ್ರೆಸ್ ಪಾರ್ಟಿ ಅಲೈಡ್ ಪಾರ್ಟಿ ಭದ್ರಾಗಿರ್ತೀವಿ. ಕಾದು ನೋಡೋಣ, ವೇಟ್ ಮಾಡೋಣ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ರಾಜಣ್ಣ ಆಯಿತು, ನಜೀರ್ ಅಹಮದ್ ಆಯಿತು, ಅಬ್ದುಲ್ ಜಬ್ಬಾರ್ ಆಯಿತು, ಈಗ ಜಮೀರ್ ಅಹಮದ್ ಮೇಲೆ ಕ್ರಮ ಆಗಬೇಕು ಅನ್ನೋದಕ್ಕೆ ಒತ್ತಡ ಇರ್ತಾ ಇದ್ದಾರೆ. ನೋಡೋಣ, ನಾವು ನಾಳೆ ಸಾಯಂಕಾಲ ಅಧ್ಯಕ್ಷನ ಭೇಟಿ ಆಗ್ತೀವಿ. ಭೇಟಿಯಾಗಿ ಚರ್ಚೆ ಮಾಡ್ತಿದ್ರ ಬಗ್ಗೆ. ಯಾಕಂದ್ರೆ ತಪ್ಪು ಸಂದೇಶ ಹೋಗಬಾರ್ದು. ಹಿಂದೆ ವಾಲ್ಮೀಕಿ ಆಯಿತು, ಈಗ ಮುಸ್ಲಿಂ ಅಂತ ತಪ್ಪು ಸಂದೇಶ ಹೋಗಬಾರ್ದು. ಅಧ್ಯಕ್ಷ ನಾಳೆ ಖುದ್ದಾಗಿ ಭೇಟಿ ಆಗ್ತೀವಿ. ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ. ನೋಡೋಣ, ಅವರು ಅನ್ಯಾಯ ಆಗೋಲ್ಲ ಅಂತ ಹೇಳಿದ್ದಾರೆ. ಅವರು ಕೇಂದ್ರದವರು ಕಮಿಟಿ ಆಗಬೇಕು. ಅವ್ರು ಕರ್ನಾಟಕಕ್ಕೆ ಬರಬೇಕು, ನಮ್ಮ ಕಡೆ ಬಂದಾಗ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ. ಜೊತೆಗೆ ಇವತ್ತು ಖರ್ಗೆಜಿ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಡೆಲ್ಲಿಯಲ್ಲಿ. ಅದರಲ್ಲಿ ಏನು ಅವ್ರು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ಕಾಂಗ್ರೆಸ್ ಪಾರ್ಟಿ ಅಲೈಡ್ ಪಾರ್ಟಿ ಭದ್ರಾಗಿರ್ತೀವಿ. ಕಾದು ನೋಡೋಣ, ವೇಟ್ ಮಾಡೋಣ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ರಾಜಣ್ಣ ಆಯಿತು, ನಜೀರ್ ಅಹಮದ್ ಆಯಿತು, ಅಬ್ದುಲ್ ಜಬ್ಬಾರ್ ಆಯಿತು, ಈಗ ಜಮೀರ್ ಅಹಮದ್ ಮೇಲೆ ಕ್ರಮ ಆಗಬೇಕು ಅನ್ನೋದಕ್ಕೆ ಒತ್ತಡ ಇರ್ತಾ ಇದ್ದಾರೆ. ನೋಡೋಣ, ನಾವು ನಾಳೆ ಸಾಯಂಕಾಲ ಅಧ್ಯಕ್ಷನ ಭೇಟಿ ಆಗ್ತೀವಿ. ಭೇಟಿಯಾಗಿ ಚರ್ಚೆ ಮಾಡ್ತಿದ್ರ ಬಗ್ಗೆ. ಯಾಕಂದ್ರೆ ತಪ್ಪು ಸಂದೇಶ ಹೋಗಬಾರ್ದು. ಹಿಂದೆ ವಾಲ್ಮೀಕಿ ಆಯಿತು, ಈಗ ಮುಸ್ಲಿಂ ಅಂತ ತಪ್ಪು ಸಂದೇಶ ಹೋಗಬಾರ್ದು. ಅಧ್ಯಕ್ಷ ನಾಳೆ ಖುದ್ದಾಗಿ ಭೇಟಿ ಆಗ್ತೀವಿ. ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ.